ಇದು ಡಿಸಿಎಂ ಅವರ ಹೇಳಿಕೆ ಆದರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಯಲ್ಲಿ ಇದೇ ವಿಚಾರವಾಗಿ ಮಾತನಾಡ್ತಿದ್ದಾರೆ. ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಕೇವಲ ಮಾಧ್ಯಮದಲ್ಲಷ್ಟೇ ಚರ್ಚೆ ಆಗ್ತಾ ಇದೆ. ಇಲ್ಲಿ ದೆಹಲಿಯಲ್ಲಿ ಅಂಥದ್ದು ಯಾವುದು ಚರ್ಚೆ ಇಲ್ಲ ಅಂತ ಹೇಳ್ತಾನೆ ಯಾವ ಸಂಪುಟ ಸಚಿವರು ಕೂಡ ನನ್ನ ಜೊತೆಗೆ ಈ ವಿಚಾರವಾಗಿ ಮಾತನಾಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆ ಅತ್ಯಂತ ಮುಖ್ಯವಾಗಿರುತ್ತೆ. ನನ್ನ ಕಡೆಗೆ ಯಾವಾಗ ಈ ರೀತಿಯಂಥ ಸುದ್ದಿಗಳು ಬರ್ತಾ ಇತ್ತೋ ಅಂತ ಶಾಸಕರೆಲ್ಲರೂ ಕೂಡ ಮುಖ್ಯಮಂತ್ರಿ ಹಿಂದೆ ಬೀಳ್ತಾರೆ, ಲಾಬಿ ಮಾಡ್ತಾರೆ, ನನ್ನನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ವೇಳೆ ಅವರು ಲಾಬಿ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಂಡಿಲ್ಲ ಅಂದರೆ ಆಗ ಅಸಮಾಧಾನ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ, ಒಂದು ಸ್ಪಷ್ಟತೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೇ ರೀತಿಯಂಥ ಚರ್ಚೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಏನಂದ್ರು ನೋಡೋಣ ಬನ್ನಿ. ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಮಾತನಾಡ್ತಾ ಒಂದು ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಂಥ ಒಂದು ಚರ್ಚೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಸಂಪುಟ ವಿಚಾರವಾಗಿ ಸಚಿವರ ಜೊತೆಗೆ ಇನ್ನೂ ಮಾತನಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು. ಸಂಪುಟದವರು ಯಾರು ಮಾಡಿಲ್ಲ. ನೀವು ಇದೆಲ್ಲ ಚರ್ಚೆ ಆಗ್ತಾ ಇರೋದು ಮೀಡಿಯಾದಲ್ಲಿ ಗೊತ್ತಾಯ್ತಾ. ನಮ್ಮ ಸಂಪುಟದ ಸಚಿವರು ಯಾರು ಚರ್ಚೆ ಮಾಡಿಲ್ಲ. ನಮ್ಮ ಸಂಪುಟದವರು ಯಾರು ಮಾಡಿಲ್ಲ. ನೀವು ಇದೆಲ್ಲ ಚರ್ಚೆ ಆಗ್ತಾ ಇರೋದು ಮೀಡಿಯಾದಲ್ಲಿ ಗೊತ್ತಾಯ್ತಾ. ನಮ್ಮ ಸಂಪುಟದ